ಇನ್ನು ನಾಳೆ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಗದ್ದಲ ಗಲಾಟೆ ಬಹಳ ಜೋರಾಗುವಂತ ಚಾನ್ಸಸ್ ಹೆಚ್ಚಿದೆ. ಕಾರಣ ಅಂತಂದ್ರೆ ಸಂಪುಟ ವಿಸ್ತರಣೆ ದಿನದಿಂದಾಗಿ ನಾಗೇಂದ್ರ ವಿಚಾರವಾಗಿ ನಿಗಿ ಅಂತ ಇರುವಂತ ಬಿಜೆಪಿ ಸದನದ ಒಳಗೆ ಸಮರ ಸಾರೋದಕ್ಕೆ ಸಜ್ಜಾಗ್ತಾ ಇದೆ. ಕಾಂಗ್ರೆಸ್ ಕೂಡ ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡ್ಕೊಂಡಿದೆ. ಅಂದ್ರೆ ಈಗ ಆನ್ಗೋಯಿಂಗ್ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ದು ಇದೆಯಲ್ಲ, ಇದು ಕಾಂಗ್ರೆಸ್ಸೇ ಬಿಜೆಪಿಗೆ ಒಂದು ಅಸ್ತ್ರ ಕೊಟ್ಟಂತ ರೀತಿಯಾಗಿ. ಅಟ್ಲೀಸ್ಟ್ ಈ ಅಸ್ತ್ರನಾದ್ರೂ ಸರಿಯಾಗಿ ಬಿಜೆಪಿ ಬಳಸ್ಕೊಳ್ಳುತ್ತಾ ಅನ್ನೋದನ್ನ ನೋಡ್ಬೇಕಿದೆ. ನಾಳೆಯಿಂದ ವಿಧಾನಸಭೆಯಲ್ಲಿ ಅಸಲಿ ವಾರ್. ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ನಾಗೇಂದ್ರ ರಾಜೀನಾಮೆ ಪಟ್ಟು ಹಿಡಿದ ಬಿಜೆಪಿ. ಸದನದಲ್ಲಿ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾನೂನಲ್ಲಿ ಕನ್ವಿಟ್ ಆಗಿರ್ಬೇಕು ಅಂತ ಇದೆ, ಅದು ಆಗಿಲ್ಲಲ್ಲ ಅವ್ರಿಗೆ. ಬಿ ನಾಗೇಂದ್ರ ನಾಳೆಯಿಂದ ಬಿಜೆಪಿ ಸರ್ಕಾರದ ವಿರುದ್ಧ ಬಳಸಲಿರುವ ಅಸ್ತ್ರ ಇವರೇ. ವಿಷಯ ಅಂದ್ರೆ ನಾಗೇಂದ್ರ ಅವರು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ರಾಜೀನಾಮೆ ಕೊಟ್ಟಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣದ ಕಾರಣಕ್ಕೆ ಸರ್ಕಾರದಿಂದ ದೂರ ಉಳಿದಿದ್ರು. ಆದ್ರೆ ಈ ಬಾರಿ ಮತ್ತೆ ಡಿಕೆ ಸಂಪುಟದಲ್ಲಿ ನಾಗೇಂದ್ರಗೆ ಅವಕಾಶ ಸಿಕ್ಕಿದೆ. ಬಿ ನಾಗೇಂದ್ರ ಎಂಬ ಹೆಸರಿನ ನಾನು ಇದೇ ವಿಚಾರವನ್ನ ಮುಂದಿಟ್ಕೊಂಡಿರುವ ಬಿಜೆಪಿ ನಾಯಕರು ನೂತನ ಸಚಿವರ ಪ್ರಮಾಣ ವಚನದ ದಿನದಿಂದಲೂ ವಾಗ್ಬಾಣ ಬಿಡ್ತಿದ್ದಾರೆ. ಈ ಟೀಕೆಗೆ ಮತ್ತಷ್ಟು ವೇಗ ಕೊಡಲು ನಾಳೆ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡಲಿದ್ದಾರೆ. ಈ ಬಗ್ಗೆ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ರು. ನಾಳೆ ನಾಗೇಂದ್ರ ವಿವಾದ ಕೈಗೆತ್ತಿಕೊಳ್ಳುವುದಾಗಿ ಮಾಹಿತಿ ಕೊಟ್ಟರು. ಉಳಿದ ನಾಯಕರು ಅಶೋಕ್ ಮಾತಿಗೆ ಧ್ವನಿಗೂಡಿಸಿದ್ರು. ಸದನದಲ್ಲಿ ಈ ನಾಗೇಂದ್ರ ವಿಚಾರವಾಗಿ ನಾವು ಫಸ್ಟ್ ತಗೊಂತಾ ಇದ್ದೀರಿ. ಯಾಕಂದ್ರೆ ಇದೇ ಸದನದಲ್ಲಿ ಅವರನ್ನ ವಜಾ ಮಾಡಿತ್ತು. ಡೈರೆಕ್ಟ್ ಆಗಿ ಎತ್ಕೊಂಡು ಹೋಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಾಕಿ ಅಲ್ಲಿಂದ ಎಲೆಕ್ಷನ್ಗೆ ತಗೊಂಡೋಗಿರೋದು ಈಗಾಗಲೇ ಪ್ರೂವ್ ಆಗೋಟಿದೆ. ಆದ್ರೆ ಎಲ್ಲಿವರೆಗೂ ಅವ್ರ ವಿರುದ್ಧ ನಿರ್ದೋಷಿ ಅಂತೇಳಿ ತೀರ್ಮಾನ ಆಗೋದಿಲ್ಲ ನ್ಯಾಯಾಲಯದಲ್ಲಿ, ಅಲ್ಲಿಯವರೆಗೂ ಕೂಡ ಅವ್ರನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇದ್ರ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ. ಆದ್ರೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಬಿಜೆಪಿ ನಡೆಯನ್ನ ಖಂಡಿಸಿದ್ದಾರೆ. ನಾಗೇಂದ್ರ ಏನು ಅಪರಾಧಿನ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲ, ಅವ್ರು ಏನ್ ಕನ್ವಿಕ್ಟ್ ಆಗಿದಾರ? ಚಾರ್ಜ್ ಶೀಟ್ ಆದ ಕ್ಷಣಕ್ಕೇನೆ ಇಂಥವು ಚಾರ್ಜ್ ಶೀಟ್ಗಳು ಬೇಕಾದಷ್ಟು ಜನಕ್ಕೆ ಆಗಿದೆ. ಕೇಂದ್ರದಲ್ಲಿ MP ಗಳು ಇರ್ಬೋದು, ಮಂತ್ರಿಗಳಿರ್ಬೋದು, ಅಂತವೆಲ್ಲ ಏನು ಬೇಕಾದಷ್ಟು ಆಗಿದಾವೆ. ನಾಗೇಂದ್ರ ವಿಚಾರದ ಬಳಿಕ ಬಿಜೆಪಿ ಜೆಡಿಎಸ್ ಬಿಡದಿ ವಿಚಾರ ಕೈಗೆತ್ತಿಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ನಾವೇ ಬಿಡದಿ ವಿಚಾರ ಕೈಗೆತ್ತಿಕೊಳ್ತೀವಿ, ಜನರಿಗೆ ವಾಸ್ತವಾಂಶ ತಿಳಿಸ್ತೀವಿ ಅಂತ ಸಚಿವ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ರೈತರ ಯೋಜನೆಗೆ ಜಮೀನು ಕೊಡಲ್ಲ ಅಂತಿದ್ದಾರೆ. ಹೋರಾಟ ನಿಲ್ಲಲ್ಲ ಅಂತ HDK ಗುಡುಗಿದ್ದಾರೆ. ಒಟ್ನಲ್ಲಿ ನಾಳೆಯ ಸದನ ಸಮರಕ್ಕೆ ಸಾಕ್ಷಿಯಾಗೋದಂತೂ ಖಚಿತ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.